ನಮಸ್ಕಾರ. ನಾನು ನಿಮಗೆ ದ್ರಾವಿಡ ಭಾಷೆಗಳಲ್ಲಿ ಏಕೆ ಭಾರತದಲ್ಲಿಯೇ ದಕ್ಕುವ ಒಬ್ಬ ಕಿಲಾಡಿ ಅಜ್ಜಿಯ ಅತ್ಯಂತ ಪ್ರಾಚೀನವಾದಂಥ ಒಂದು ಕಥೆಯನ್ನು ಹೇಳ್ತೇನೆ. ಈ ಕತೆ ಹಳೆಗನ್ನಡದಲ್ಲಿದೆ. ಈಗ ಕಥೆಯನ್ನು ಹೇಳಬೇಕಾದ್ರೆ ಕೆಲವು ಭಾಗವನ್ನು ಹಳೆಗನ್ನಡದಲ್ಲಿ ಓದಿ, ನಂತರ ಅದನ್ನು ಹೊಸಗನ್ನಡದಲ್ಲಿ ಹೇಳ್ತೇನೆ. ಹೊಸಗನ್ನಡದಲ್ಲಿ ಹೇಳಬೇಕಾದ್ರೆ ಹಳೆಗನ್ನಡದಲ್ಲಿ ಕಂಡುಬರುವಂಥ ಈಗ ಕಣ್ಮರೆಯಾಗಿರುವ ವಿಶೇಷವಾದ ಶಬ್ದಗಳನ್ನು ಕೂಡ ನಿಮಗೆ ಪರಿಚಯಿಸಿ ಚರ್ಚೆಯನ್ನು ಮಾಡ್ತೇನೆ. ಇದು ಒಂದು ಬಗೆಯ ಹೊಸ ಪ್ರಯತ್ನವಾಗಿದೆ. ಆಧುನಿಕ ಕಾಲದಲ್ಲಿ ಯುವ ಜನಾಂಗ ತಮ್ಮ ದೇಶ ಭಾಷೆಗಳಿಂದ ಮರೆಯಾಗ್ತಾ ಇದ್ದಾರೆ. ಅವರು ದೇಶ ಭಾಷೆಗಳನ್ನು ಲಕ್ಷಿಸ್ತಾ ಇಲ್ಲ ಎಂತಕ್ಕಂಥ ಆರೋಪಗಳಿದ್ದಾವೆ. ಆದರೆ ಕಾಲಕ್ಕೆ ತಕ್ಕಾದಂತೆ, ತಂತ್ರಜ್ಞಾನಕ್ಕೆ ತಕ್ಕಂತೆ ಯುವ ಜನತೆ ಬದಲಾಗ್ತಕ್ಕಂಥದ್ದು ಅತ್ಯಂತ ಸಹಜವಾದಂಥ ಸ್ಥಿತಿ. ಯುವ ಜನತೆ ಅಥವಾ ತರುಣರು ದೇಶ ಭಾಷೆಗಳಿಂದ ದೂರ ಆಗ್ತಾರೆ ಅನ್ನೋದಕ್ಕಿಂತಲೂ ಅವರು ಬೇರೆ ಬಗೆಯ ಮಾಧ್ಯಮಗಳ ಮೂಲಕ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಳ್ತಾರೆ ಅಂತ ಹೇಳ್ಬೋದು. ನೀವೀಗ ಬೆಂಗಳೂರಿನಲ್ಲಿ ಆಗಲಿ ಅಥವಾ ಯಾವುದೇ ಊರಿನಲ್ಲಾಗಲಿ ಎಲ್ಲ ಯುವ ಜನತೆಯನ್ನು ಮತ್ತು ತರುಣರನ್ನು ನೋಡಿದರೆ ಅವರು ಬಹಳ ಮಟ್ಟಿಗೆ ಕನ್ನಡದ ಸರಕುಗಳನ್ನ ಬಳಸೋದು ನೋಡೋದನ್ನು ನಾವು ಕಾಣಬಹುದು. ಆದ್ದರಿಂದ ಆಧುನಿಕ ಕಾಲದಲ್ಲಿ, ಅಂತರ್ಜಾಲದ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ದೇಶ ಭಾಷೆಗಳು ಕಣ್ಮರೆಯಾಗ್ತವೆ ಅಂತ ಹುಯಿಲನ್ನು ಸರಿಯಾಗಿ ತಂತ್ರಜ್ಞಾನದ ಪರಿಣಾಮವನ್ನು ನನಗೆ ಗೊತ್ತಿಲ್ಲದೆ ಇರುವ ಸಾಹಿತಿಗಳು ಎಬ್ಬಿಸ್ತಾ ಇದ್ದಾರೆ. ಕನ್ನಡಕ್ಕೆ ಯಾವ ಕುಂದು ಉಂಟಾಗಿಲ್ಲ. ಅದನ್ನು ಬಳಸ್ತಕ್ಕಂಥ ವಿಧಾನಗಳು, ಅದನ್ನು ನೋಡ್ತಕ್ಕಂಥ ದಾರಿ ಮಾತ್ರ ಬೇರೆಯಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಈಗ ನಾನು ಭಾರತದ ಅತ್ಯಂತ ಪ್ರಾಚೀನ ಎನಿಸಬಹುದಾದ ದಾಖಲಾತಿಯಲ್ಲಿರುವ ಒಂದು ಕಿಲಾಡಿ ಅಜ್ಜಿಯ ಕಥೆಯನ್ನು ಹೇಳ್ತೇನೆ. ಅದಕ್ಕೆ ಮುಂಚೆ ಆ ಕಿಲಾಡಿ ಅಜ್ಜಿಯ ಕಥೆಯ ಇರುವಂಥ ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಯಾವುದೇ ಭಾಷೆಯಲ್ಲಿ ಸಾಹಿತ್ಯ ಯಾವಾಗಲೂ ಕಾವ್ಯ ಮತ್ತು ಕವನಗಳ ಮೂಲಕ ಪ್ರಾರಂಭ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾವ್ಯ ಮತ್ತು ಕವನವನ್ನು ನೆನ್ಪಿಟ್ಕೊಳ್ಳೋದು ಸುಲಭ. ಅದು ಮರ್ತೋದ್ರೂ ಕೂಡ ಒಟ್ಟು ಕಥೆಯ ಹಂತರ ಗೊತ್ತಿದ್ದರೆ ರಾಗದ ಮೂಲಕ ಮತ್ತು ಹಾಡುಗಳ ಪಲ್ಲವಿಯ ಮೂಲಕ ಅದನ್ನು ಪೂರ್ಣಗೊಳಿಸಿ ಕಟ್ಟಬಹುದು. ಆದರೆ ಯಾವುದೇ ಭಾಷೆಯಲ್ಲಿ ಗದ್ಯ ಒಂದು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಅದು ಮುಂದುವರೆದ ಇನ್ನೊಂದು ಹಂತವನ್ನು ತಲುಪಿದೆ ಅಂತ ಅರ್ಥ. ಗದ್ಯವನ್ನು ನೆನ್ಪಿಟ್ಟುಕೊಂಡು ಹೇಳೋದಕ್ಕೆ ಬರೋದಿಲ್ಲ. ಆದ್ದರಿಂದ ಗದ್ಯ ಒಂದು ಭಾಷೆಯ ಅತ್ಯಂತ ಪ್ರಮುಖವಾದಂಥ ಹಂತ. ನಾವು ಭಾರತೀಯ ಭಾಷೆಗಳನ್ನೇ ಪರಿಗಣಿಸ್ತಾ ಹೋದರೆ ನಮಗೆ ಯಾವ್ಯಾವ ಭಾಷೆಯಲ್ಲಿ ಯಾವಾಗ ಗದ್ಯ ಕಾಣಿಸ್ಕೊಂಡಿತ್ತು ಅನ್ನೋದು ಅತ್ಯಂತ ಕುತೂಹಲಕರವಾದಂಥ ವಿಚಾರ ಇದೆ. ಅದಕ್ಕಾಗಿ ನಾನು ನಿಮ್ಮ ಮುಂದೆ ಈಗ ಒಂದು ಪಟ್ಟಿಯನ್ನು ತೋರಿಸ್ತಾ ಇದ್ದೇನೆ. ಅದನ್ನು ತಾವು ಗಮನಿಸ್ಬೋದು. ಅಸ್ಸಾಮಿ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 17ನೇ ಶತಮಾನದ ಆದಿನಲ್ಲಿ ಬುರುಂಜಿ ತಾಗಲೆ ಪತ್ರಗಳ ಮೂಲಕ ನಮಗೆ ಗದ್ಯ ಕಾಣಿಸ್ಕೊಳ್ಳುತ್ತೆ. ಬಂಗಾಳಿನಲ್ಲಿ ಸಹಜೀಯ ಪಂಥದ ಸಾಹಿತ್ಯ 1750ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಗುಜರಾತಿನಲ್ಲಿ ಬಾಳವ ಬೋಧನದಲ್ಲಿ 1355ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಿಂದಿನಲ್ಲಿ ಚೌರಾಸಿ ವಾರ್ತ ಅನ್ನೋದು ಗೋಕುಲ್ನಾಥ್ ಅಂತ ಕೃತಿ, ಇದು 17ನೇ ಶತಮಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೊಂಕಣಿನಲ್ಲಿ ಸಗ್ದ್ಯ ಪರ್ಸಾವೋ ವಾಂಜಲ್ ಇಗ್ನಾಜಿಯೋ ಅರ್ಕಮೋನೆ ಅಂತ ಬರೆದಿರೋದು, ಇದು 17ನೇ ಶತಮಾನದ ಕೊನೆಯ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮರಾಠಿನಲ್ಲಿ ಲೇಖನ್ ಕಲ್ಪತರು ಅನ್ನೋದು ಸಾಮಾನ್ಯ ಶಕೆ 1286ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಒರಿಯಾದಲ್ಲಿ ತುಳಾಬೀಣ ಅನ್ನೋದು 1650ರಲ್ಲಿ ಅಂದರೆ 17ನೇ ಶತಮಾನದ ಮಧ್ಯಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಪಂಜಾಬಿನಲ್ಲಿ ಜನಮ್ ಸಖಿ ಬಾಣಿ ಹುಕುಂನಾಮ ಅನ್ನೋದು ಧಾರ್ಮಿಕ ಸಾಹಿತ್ಯ 18ನೇ ಶತಮಾನದ ಅಂದಾಜಿ ಕಾಣಿಸ್ಕೊಳ್ಳುತ್ತೆ. ಸಂಸ್ಕೃತದಲ್ಲಿರುವ ಪತಂಜಲಿಯ ಮಹಾಭಾಷ್ಯ ಅತ್ಯಂತ ಪ್ರಾಚೀನವಾದಂಥ ಗದ್ಯ ಕೃತಿ ಅಂತ ಹೇಳ್ಬೋದು. ಇದರ ಕಾಲ ಸಾಮಾನ್ಯ ಶಕೆ ಪೂರ್ವ 1ನೇ ಶತಮಾನ ಅಂತ ಹೇಳ್ಬೋದು. ಇದಾದ ನಂತರ ನಮಗೆ ಸಿಗ್ತಕ್ಕಂಥ ಅತ್ಯಂತ ಪ್ರಾಚೀನವಾದ ಗದ್ಯ ಸಾಹಿತ್ಯ ಅಂತ ಹೇಳಿದ್ರೆ ಕನ್ನಡದಲ್ಲಿರುವ ವಡ್ಡಾರಾಧನೆಯ ಶಿವಕೋಟ್ಯಾಚಾರ್ಯ ಅಂತ ಹೀಗೆ ಹೇಳ್ತಾರೆ. ಇದು ಸಂಸ್ಕೃತವನ್ನು ಬಿಟ್ಟರೆ ನಮಗೆ ಅತ್ಯಂತ ಪ್ರಾಚೀನವಾದ ಗದ್ಯ ದಕ್ಕೋದು ಕನ್ನಡದಲ್ಲಿನೇ, ಅದು ವಡ್ಡಾರಾಧನೆಯಲ್ಲಿ. ವಡ್ಡಾರಾಧನೆಯ ಕೃತಿಕಾರ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವಾದಗಳ ಇವೆಯಾದರೂ ಕೂಡ ಅದರ ಕಾಲವನ್ನು 9ನೇ ಶತಮಾನ ಅಂತ ಯಾವುದೇ ಸಂಶಯವಿಲ್ಲದೆ ಹೇಳ್ಬೋದು. ಇದಾದ ಮೇಲೆ ನಮಗೆ ತಮಿಳಿನಲ್ಲಿ ಇರಯ್ಯನ ರಗಪ್ಪೊರಳು ಎನ್ನುವ ಭಾಷೆ ಸಿಕ್ಕುತ್ತೆ. ಇದು ನಕ್ಕೀರರು ಬರೆದಿದ್ದಾರೆ. ಇದ್ರ ಕಾಲ ಕೂಡ ಅಂದಾಜು ವಡ್ಡಾರಾಧನೆಯ ಕಾಲ ಅಥವಾ ನಂತರದ 1 ಶತಮಾನದ ನಂತರ ಬಂದಂಥ ಕಾಲ ಅಂತ ಹೇಳ್ಬೋದು. ತೆಲುಗಿನಲ್ಲಿ ಭಾರತ ಮತ್ತು ರಾಯವಾಚಕಂ ಅನ್ನುವ 2 ಗದ್ಯ ಕೃತಿಗಳು 1650ರಲ್ಲಿ ಅಂದರೆ 17ನೇ ಶತಮಾನದ ಕೊನೆಯ ಭಾಗದಲ್ಲಿ ಕಾಣಿಸ್ಕೊಳ್ತೇವೆ. ಇವೆಲ್ಲವನ್ನು ಗಮನಿಸಿದರೆ ನಾವು ಕನ್ನಡ ಗದ್ಯವನ್ನು ಬರೆಯೋದರಲ್ಲಿ ಭಾರತದಲ್ಲಿ ಅತ್ಯಂತ ಜೀವಂತ ಪ್ರಾಚೀನ ಭಾಷೆ ಅಂತ ಹೇಳ್ಬೋದು. ಹಳೆಗನ್ನಡದ
ಹಳೆಗನ್ನಡದ ಪ್ರಾಚೀನ ಗ್ರಂಥದಲ್ಲಿ ಸಿಗುವ ಒಬ್ಬ ಕಿಲಾಡಿ ಅಜ್ಜಿಯ ಕಥೆಯನ್ನು ನಾವೀಗ ಕೇಳೋಣ. ಬನ್ನಿ. ನಮಸ್ಕಾರ. ಹರಿಪುರಿ ಎಂಬ ಪೊಳಲೊಳು ಗಂಭೀರ ಎಂಬಳು ಓರ್ವಳ್ ಬಿರ್ದಿ, ಆಕೆಯ ಮಗಳು ಹರಿಣಿ ಎಂಬಳು. ಆಕೆಯಂ ಜಯಂತಮೆಂಬ ಪೊಳಲೊಳು ವಸುದತ್ತನೆಂಬ ಪರದಂಗೆ ಕೊಟ್ಟು ಆಕೆಗೆ ಗರ್ಭಮಾಗಿ ಮೋದಗೆಯ ಮೇಗೆ ಬಯಕೆಯಂ ಆದೊಡೆ ತಾಯಿ ಪಲವಂ ತೆರದ ಲಡ್ಡುಗೆಗಳಂ ಮುಂಡುಗೆಗಳಂ ಮೊದಲಾಗೊಡೆಯ ಪಲವು ಭಕ್ಷ್ಯ ರೂಪಂಗಳಂ ಕೊಂಡು ಗಂಭೀರೆ ಎಂಬ ಬಿರ್ದಿ ಹರಿಪುರದಿಂ ಪೊರಮೊಟ್ಟು ಮೊಗಳಿದ್ದ ಊರಿಗೆ ಪೋಪನ್ನಗೆ ಆವಿಡೆಯೊಳ್ ಬರ್ಪ ಕಳ್ಳರಂ ಕಂಡು ಅವರೊಳ್ ಒರ್ವನಂ ಪಿಡಿದು ಒಳುತು ಎನ್ನ ಮಗಂ ನಿನ್ನನೆ ಪನ್ನೆರಳ್ ಪರಿಸಮಂ ಪೋದನೆತ್ತ ಪೋದನೆಂದ ಅರಿಯಮಾ ಆತನಂ ಕಾಣದಿರುಳುಂ ಪಗಲುಂ ನೆನೆದು ಅಳುತು ಕಣ್களும் ಬಾತಿರ್ಪುದು ಇಂದೆನಗಾತಂ ಬಂದಂತಿರೆ ನಿನ್ನಂ ಕಂಡು ಸಂತೋಷಮಾಯಿತು ಮಗನೇ ನೀಮೆಲ್ಲಂ ಬನ್ನಿಂ ಪೋಪಂ ಸಾರೆಯೂರು ಮಿಂದು ಉಂಡು ವಿಶ್ರಮಿಸಿ ನಾಳೆ ಪೋಪಿರೆಂದು ಒಡಗೊಂಡು ಹೋಗಿ ಮಗಳ ಮನೆಯ ನೇಯ್ದು ಅವರಿಗೆಲ್ಲರೂ ನೀರ ನಡೆಸಿ ತಲೆಯಂ ಪೂಸಿ ಒಲ್ಲಣಿಗೆಯನ್ನು ಉಡಿಸಿ ತಲೆಯೊಳು ತಿಳಿಯಂ ಪೊಯ್ದಾರ್ಗಳ್ ಬಿರ್ತಿ ಮನೆಯ ಮೇಗಡೆ ಮೇಗೇರಿ ಕಳ್ಳರೆಂದು ಪುಯ್ಯಲಿಟ್ಟಾಗಳ್ ಅನಿಬರಂ ತ್ರಸ್ಥಾಭಿಭೂತರಾಗಿ ಪಟ್ಟನೆ ಪರೆಯ ನೋಡಿ ಕೆಟ್ಟು ಒಳ್ಳೆ ತೆಮ್ಮಂ ಚಿದ್ರಿಸಿದಳೆಂದು ಪಗೆ ಸಾರಿದ್ದಾರ್. ಹರಿಪುರಿ ಎಂಬ ಊರಿನಲ್ಲಿ ಗಂಭೀರ ಎಂಬ ಒಬ್ಬಾಕಿ ಮುದುಕಿ. ಆಕೆಯ ಮಗಳು ಹರಿಣಿ. ಆಕೆಯನ್ನ ಜಯಂತ ಹೆಸರಿನ ಊರಿನಲ್ಲಿದ್ದ ವಸುದತ್ತ ಎಂಬ ವ್ಯಾಪಾರಿಗೆ ಮದುವೆ ಮಾಡಿಕೊಟ್ಟಿದ್ಲು. ಆಕೆ ಬಸಿರಾಗಿ ಅಂದರೆ ಮಗಳು ಬಸಿರಾಗಿ ಮೋದಗೆಯನ್ನು ತಿನ್ನುವ ಬಯಕೆ ಆಗಲ ತಾಯಿ ಹಲವು ಥರದ ಲಡ್ಡಿಗೆ ಮಂಡಿಗೆ ಮುಂತಾದವುಗಳನ್ನ ಮಾಡಿಕೊಂಡು ಗಂಭೀರೆ ಎಂಬ ಮುದುಕಿ ಹರಿಪುರದಿಂದ ಹೊರಟು ಮಗಳಿದ್ದ ಊರಿಗೆ ಹೋಗಬೇಕಾದ್ರೆ ದಾರಿನಲ್ಲಿ ಕಳ್ಳರನ್ನು ಕಂಡು ಅವರಲ್ಲಿ ಒಬ್ಬನನ್ನು ಹಿಡಿದು, ನನ್ನ ಮಗ ನಿನ್ನನ್ನೇ ಹೋಲ್ತಾ ಇದ್ದ, 12 ವರ್ಷಗಳ ಹಿಂದೆ ಹೋದ ಎಲ್ಲಿಗೋನಂತ ನನಗೆ ಗೊತ್ತಿಲ್ಲ, ಆತನನ್ನು ಕಾಣದೆ ಇರುಳು ಹಗಲು ನೆನೆದು ನನ್ನ ಕಣ್ಣುಗಳು ಬಾತಿವೆ, ಇಂದು ಆತನನ್ನೇ ಕಂಡಂತೆ ನನಗಾಗೈತೆ, ನಿನ್ನನ್ನು ಕಂಡು ಸಂತೋಷವಾಯಿತು ಮಗನೇ, ನೀವೆಲ್ಲರೂ ಬನ್ನಿರಿ, ಒಟ್ಟಿಗೆ ಪಕ್ಕದ ಊರಿಗೆ ಹೋಗಿ ಮಿಂದು ಉಂಡು ವಿಶ್ರಮಿಸಿಕೊಂಡು ನಾಳೆ ಹೋಗಿಬರಂತೆ ಅಂತ ಮಗಳ ಮನೆಗೆ ಇವ್ರನ್ನ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವರೆಲ್ಲರಿಗೆ ಬಿಸಿ ನೀರನ್ನು ಇಟ್ಟು ತಲೆಯನ್ನು ಪೂಸಿ ಹಸಿ ಬಟ್ಟೆಗಳನ್ನು ಉಡಿಸಿ ತಲೆಯ ಮೇಲೆ ಬಿಸಿ ನೀರನ್ನು ಹೊಯ್ದು ಮನೆಯ ಮೇಲೆ ಏರಿ ಕಳ್ಳರು ಅಂತ ಕೊಯ್ಲಿಡ್ತಾಳೆ. ಆಗ ಎಲ್ಲ ಕಳ್ಳರು ಭಯಗೊಂಡು ಭೀತರಾಗಿ ತಟ್ಟನೆ ಓಡಿ ಹೋಗಿ, ಕೆಟ್ಟೆವು, ಈ ಮುದುಕಿ ನಮ್ಮನ್ನು ಹರಿದು ಹಾಕಿದಳು ಅಂತ ಚಿಂತಿಸಿ ಹಗೆತನವನ್ನು ಮುದುಕಿಯ ಮೇಲೆ ಸಾರ್ತಾರೆ. ಬಿರ್ತಿ ಅನ್ನೋದು ವೃದ್ಧಿ ಅನ್ನೋದರ ತದ್ಭವ. ಪೊಳಲ್ ಅಂದರೆ ಊರು. ಈಗ ಕೂಡ ಕರ್ನಾಟಕದಲ್ಲಿ ಪೊಳಲು ಹೆಸರಿನ ಹಲವು ಊರುಗಳಿರೋದನ್ನು ನಾವು ಕಾಣ್ಬೋದು. ಪರದ ಅಂದರೆ ವ್ಯಾಪಾರಿ, ಶೆಟ್ಟಿ. ಇದು ಅಚ್ಚ ಕನ್ನಡದ ಪದ. ಹರದನಹಳ್ಳಿ ಅಂತ ಹೇಳಿದ್ರೆ ವ್ಯಾಪಾರಿ ಹಳ್ಳಿ, ಶೆಟ್ಟಿ ಹಳ್ಳಿ ಅಂತ ಅರ್ಥ. ಈಗಲೂ ಕೂಡ ನಮಗೆ ಹರದ ಹೆಸರಿನ ನೆಲೆಗಳು ಕರ್ನಾಟಕದ ಹಲವು ಕಡೆ ಕಂಡು ಬರ್ತವೆ. ಒಲ್ಲಣಿಗೆ ಅಂದರೆ ಹಸಿ ಬಟ್ಟೆ. ಸಂಸ್ಕೃತದ ಆರ್ದ್ರ ವಸ್ತ್ರ ಅನ್ನೋದು ಪ್ರಾಕೃತದಲ್ಲಿ ಒಲ್ಲಣಿಗೆ ಆಗುತ್ತೆ. ಅಲ್ಲ ಅಂದರೆ ಹಸಿ ಶುಂಠಿ ಎನ್ನುವ ಅರ್ಥ ಇದೆ. ಇಲ್ಲಿಯೂ ಕೂಡ ಆರ್ದ್ರ ಪದ ಕಾಣದಂತೆ ಅಡುಕೊಂಡಿದೆ. ಲಡ್ಡುಗೆ ಮಂಡಿಗೆಗಳ ಬಗ್ಗೆ ತಿಳಿಸುವ ಅತ್ಯಂತ ಪ್ರಾಚೀನ ಗ್ರಂಥ ಇದು. ಅಂದಿನ ಲಡ್ಡುಗೆ ಎಂದು ಲಾಡು ಆಗಿದೆ. ಲಡ್ಡು ಅನ್ನೋದಕ್ಕೆ ಗಂಟು, ಉಂಡೆ ಎನ್ನುವ ಅರ್ಥಗಳು ಕೂಡ ಕನ್ನಡದಲ್ಲಿದ್ದಾವೆ. ಮನಸ್ಸಿನಲ್ಲಿಯೇ ಮುಂಡಿಗೆ ತಿನ್ನೋದಕ್ಕೆ ಕನಿಷ್ಠ 1300 ವರ್ಷಗಳ ಪರಂಪರೆ ಇದೆ ಅಂತ ನಾವು ಲಘು ಹಾಸ್ಯದಲ್ಲಿ ಹೇಳಬಹುದು. ಇತ್ತ ಬಿರ್ದಿಯುಂ ನೆಟ್ಟನೊಂದಿರುಳುಂ ಕಳ್ಳರ್ ಬರ್ಪರೆಂದರಿತು ಕೂರಿ ತಪ್ಪ ಬಾಳಂ ಪಿಡಿದು ಇರ್ದಳ್ ಅನ್ನೆಗಮ್ಮ ಇರುಳ್ ಕಳ್ಳರ್ ಬಂದಾಕೆಯಂ ಲುಂದಿದ ಮನೆಯೊಳ್ ಕನ್ನಂ ಇಕ್ಕಿದೊಡೆ ಕನ್ನದ ಬಾಗಿಲೊಳ್ ಬಾಳ ನಡ್ಡಮಿಟ್ಟು ಪಿಡಿದಿರ್ದು ಪುಗುವ ಕಳ್ಳನ ಮೂಗನ್ ಅರಿದೊಡವಂ ಪೊರಮಟ್ಟೆನೆಗೆ ಪುಗಲು ಪಾಂಗಿಲ್ಲ ನೀಂ ಪುಗೆಂದು ಪೆರನೊರ್ವನುಂ ಪುಗಿಸಿ ಅಂತು ಅನಿಬರುಂ ಸೂಳೊಳೆ ಪೊಕ್ಕು ಅನಿಬರ ಮೂಗುಮಂ ಕೊರೆದಿಕ್ಕಿ ಇದೊಡಂ ಅನಿಬರುಂ ಮೂಗರಿಯ ಪಟ್ಟು ಪರಮಟ್ಟು ಪೋಗಿ ಒರ್ವ ಜಾಲಿಗನ ಮನೆಯೊಳ್ ಕನ್ನ ಮಿಕ್ಕಿ ಪುಡುಕೆಯಂ ತೆಗೆದು ಪೊತ್ತು ಪೋಗಿ ಪೊರವೊಳಲೊಳ್ ಸ್ಮಶಾನದೊಳೆಳಿಪಿ ಕುರಿಯಂ ಕೊಳ್ದು ತಂದು ಅರುವರು ಕಳ್ಳರುಂ ಅರಲೊಂದಿದರ್ ಒರ್ವನ ಕುರಿಯಂ ಕೊಂದು ಜಾವ ಮಿಳ್ದು ಮಸಣದ ಕಿಚ್ಚಿನೊಳು ಪಿಸಿತದಂ ಮಾಡುತ್ತಿರ್ದು ಪುಡುಕೆಯಂ ತೆರೆದು ನೋಳ್ ಪನ್ನೆಗಂ ಅದರೊಳಗಿರ್ದ ಐಂದ್ರಜಾಲಿಗರ ಪಾಪೆಂಗಳಂ ಚೀರೆಂಗಳಂ ಜಳಂಬಮಂ ಕೊಂಡೊಂದು ಪ್ರತಿಮುಖಮಂ ಕೊಂಡು ತನ್ನ ಮುಖದೊಳಿಟ್ಟು ಜಳಂಪುಲಿಯ ಜಳಂಬಮಂ ತೊಟ್ಟು ಸ್ಮಶಾನದೊಳಿರುವ ಕಿಚ್ಚಿನ ಪಕ್ಕದೆ ನಿಂದಿರ್ದನ್ ಅನ್ನೆಗೆಂ ಎಳ್ಚರ್ತು ಕಂಡು ಅವರುಂ ಕಳ್ಳರುಂ ಬೇತಾಳನೆಂದಂಜಿ ಪ್ರಾಣ ಭಯದಿಂದ ಓಡಿ ಕೆಟ್ಟರ್ ಆತನ ರೋಡುವುದಂ ಕಂಡು ಪಿಚಿತಮಂ ಕೊಂಡು ಬಳಿಯಂ ತಗೊಳ್ಳಿ ಎನಿತೆನಿತ ಆತನ ಕಾಣ್ಬರ್ ಅನಿತೆನಿತನೇ ಬೇತಾಳಂ ಬಳೆಯಂ ತಗೊಳ್ದನೆಂದೊಡೆ ಪ್ರತಿಮುಖಮಂ ಜಳಂಬಮಂ ಕಳೆದೀಡಾಡಿ ತನ್ನ ಪೆಸರಂ ಪೇರ್ದವರಂ ಮಾಣಿಚಿಯೊಡಗೂಡಿ
ತನ್ನ ಮಾಡಿದ ಪಿಸದಮನ್ ಅವರೆಲ್ಲರ್ಗಂ ಪೊಚ್ಚು ಕೊಟ್ಟು ಅನಿಬರುಂ ಒಂದಾಗಿ ಪೋಪನ್ನೆಗಂ ಇತ್ತ ಗಂಭೀರೆ ಎಂಬ ವಿಳಿದಿ ಬೈಗಿರುಳಿನೊಳ್ ಒಂದು ಜಾಮ ಮುಂಟೆನೆ ಎಳೆದು ಪೊಳಲಿಂ ಪೊರಮೊಟ್ಟು ತನ್ನೂರಿಗೆ ಪೋಪ ನೆರವಿಲ್ಲದೆ ಅಂಜಿಯಲ್ ಒಂದಾಲದ ಮರ ನೇರ್ದಳ್. ಮುದುಕೆ ಒಂದು ನಡುರಾತ್ರಿಯಲ್ಲಿ ಕಳ್ಳರು ಬರುವರಂತ ತಿಳಿದುಕೊಂಡು ಚೂಪಾದ ಕತ್ತಿಯನ್ನು ಹಿಡಿದು ಕಾಯ್ತಾ ಇದ್ಲು. ಆ ರಾತ್ರಿ ಕಳ್ಳರು ಆಕೆ ಇದ್ದ ಮನೆಯಲ್ಲಿ ಕನ್ನ ಇಕ್ಕಿದಾಗ ಕನ್ನದ ಬಾಗಿಲಲ್ಲಿ ಕತ್ತಿಯನ್ನು ಅಡ್ಡ ಹಿಡಿದು ನುಗ್ಗುವ ಕಳ್ಳನ ಮೂಗನ್ನು ಕೊಯ್ದಾಗ, ನುಗ್ಗೋದಕ್ಕೆ ನನಗೆ ಜಾಗ ಇಲ್ಲ, ನೀನು ನುಗ್ಗು ಅಂತ ಇನ್ನೊಬ್ಬ ಕಳ್ಳನನ್ನು ನುಗ್ಗಿಸ್ತಾನೆ. ಆಗ ಆತನ ಮೂಗನ್ನು ಕೊರೆದಾಗ ಆತ ಇನ್ನೊಬ್ಬನನ್ನು ನುಗ್ಗಿಸ್ತಾನೆ. ಎಲ್ಲರೂ ಸಾಲು ಸಾಲಾಗಿ ಒಕ್ಕಾಗ ಎಲ್ಲರ ಮೂಗುಗಳನ್ನು ಈ ಮುದುಕಿ ಕೊಯ್ತಾಳೆ. ಮೂಗು ಹರಿಸಿಕೊಂಡವರು ಹೊರ ಓಡಿ ಐಂದ್ರಜಾಲಿಕನ ಮನೆಗೆ ಕನ್ನ ಹಾಕಿ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗಿ ಊರ ಹೊರಗಿನ ಸ್ಮಶಾನದಲ್ಲಿ ಇಳಿಸಿ ಕುರಿಯನ್ನು ತಂದು ಮೈಮರಿತಾರೆ. ಅವರಲ್ಲಿ ಒಬ್ಬನು ಕುರಿಯನ್ನು ಕೊಂದು ಸಂಜೆಯ ಸಮಯದಲ್ಲಿ ಮಸಣದ ಕಿಚ್ಚಿನಲ್ಲಿ ಮಾಂಸದ ಹೊಸಿಗೆ ಮಾಡ್ತಾ ಐಂದ್ರಜಾಲಿಗನ ಪೆಟ್ಟಿಗೆಯನ್ನು ತೆಗೆದು ನೋಡಿ ಅದರೊಳಗಿದ್ದ ಗೊಂಬೆಗಳನ್ನು, ಬಟ್ಟೆಗಳನ್ನು, ಮೇಲು ಹೊದಿಕೆಯನ್ನು, ಮುಖವಾಡವನ್ನು ಕಂಡು ಅದನ್ನು ತನ್ನ ಮುಖಕ್ಕೆ ಹಾಕಿಕೊಂಡು ಮಸಣದಲ್ಲಿ ಉರಿತಾ ಇದ್ದಂಥ ಕಿಚ್ಚಿನ ಪಕ್ಕದಲ್ಲಿ ನಿಂತಿರ್ತಾನೆ. ಉಳಿದವರೆಲ್ಲರೂ ಎಚ್ಚರವಾಗಿ ಆತನನ್ನು ಕಂಡು ಬೇತಾಳ ಅಂತ ಅಂಜಿ ಪ್ರಾಣ ಭಯದಿಂದ ಓಡಿ ಕೆಡ್ತಾರೆ. ಆತ ಅವರು ಓಡೋದನ್ನು ಕಂಡು ಮಾಂಸವನ್ನು ಹಿಡಿದು ಸಮೀಪಕ್ಕೆ ಸಾರಿದ್ರೆ ಅವರು ಇನ್ನೂ ಹೆದರಿ ಓಡತೊಡಗ್ತಾರೆ. ಆಗ ಆತ ತನ್ನ ಮುಖವಾಡವನ್ನು, ಮೇಲು ಹೊದಿಕೆಯನ್ನು ತೆಗೆದು ತನ್ನ ಹೆಸರನ್ನು ಹೇಳಿ ಅವರನ್ನು ನಿಲ್ಲಿಸಿ ತಾನು ಮಾಡಿದ ಮಾಂಸವನ್ನು ಅವರೆಲ್ಲರಿಗೆ ಹಂಚಿಕೊಟ್ಟು ತಿಂತಾನೆ. ಅವರೆಲ್ಲರೂ ಒಟ್ಟಿಗೆ ಸಾಕ್ತಾರೆ. ಲುಂದು ಅಂದರೆ ಮಲಗು ಅಂತ ಅರ್ಥ. ಬಾಳ್ ಅಂದರೆ ಕತ್ತಿ. ಬಾಳ್ ಕಳಚು ಅಂದರೆ ಕತ್ತಿಯನ್ನು ತೊಳೆಯೋದು. ವೀರನಿಗೆ ಕತ್ತಿಯನ್ನು ತೊಳೆದು ಉಂಬುಳಿಗಳನ್ನು ನೀಡುವ ಪದ್ಧತಿ ಇದ್ದುದು ನಮಗೆ ಹಲಿಮಿಡಿ ಶಾಸನದಿಂದ ತಿಳಿದು ಬರ್ತೈತೆ. ಪಾಂಗು ಅಂದರೆ ಅವಕಾಶ, ಜಾಗ. ಸೂಳು ಅಂದರೆ ಸರದಿ, ಅವಕಾಶ. ಪಂಪ ಸೂಳು ಪಡೆಯಲಪ್ಪದು ಕಾಣ ಮಹಾಜಿರಂಗದಳಂತ ಹೇಳ್ತಾನೆ. ಪುಡಿಕೆ ಅಂದರೆ ಪೆಟ್ಟಿಗೆ, ಬುಟ್ಟಿ. ಪಾಪೆ ಅಂದರೆ ಗೊಂಬೆ. ಇದನ್ನು ತಮಿಳಿನಲ್ಲಿ ಪಾವೈ ಅಂತ ಕರೀತಾರೆ. ಕಣ್ಣಿನಲ್ಲಿ ಬಿಂಬ, ಗೊಂಬೆ ಮೂಡುವ ಜಾಗ ಪಾಪೆ. ಪಿಸಿತ ಅಂದರೆ ಮಾಂಸ. ಬಾಡು ಎನ್ನುವ ಕನ್ನಡದ ಪದ ಇದ್ದರೂ ಕೂಡ ಪಿಸಿತ ಪದವನ್ನು ಬಳಸಲಾಗಿದ್ದಾನೆ. ಜಳಂಬ ಅಂದರೆ ಮೇಲೋದಿಕೆ. ಇದು ಕನ್ನಡದ ಪದ ಅಲ್ಲ. ಇತ್ತ ಗಂಭೀರೆ ಎಂಬ ವಿಳಿದಿ ಬೈಗಿಳಿರಿನೊಳೊಂದು ಜಾಮ ಮುಂಟೆನೆ ಎಳೆದು ಪೊಳಲಿಂಪರ ಮೊಟ್ಟು ತನ್ನೂರಿಗೆ ಪೋಪ ನೆರವಿಲ್ಲದೆ ಅಂಜಿದೆ ಒಂದಾಲದ ಮರನ್ ಏರ್ದಳ್. ಅನ್ನೆಗಂ ಆ ಕಳ್ಳನಾಕೆ ಏರಿರ್ದ ಮರಕ್ಕೆ ಒಂದು ಅವರೊಳಗೋರ್ವಂ ಬಟ್ಟೆಯೊಳ್ ಬರ್ಪಂ ಜನಮಂ ನೋಡಲ್ ಬೇಡಿ ಮರದ ತುತ್ತ ತುದಿಯ ನೇರಿ ನೋಡ್ಪನ್ನೆಗಂ ಮರದ ಮೇಗಿಳಿದ ವೃದ್ಧ ಸ್ತ್ರೀಯಂ ಕಂಡು ನೀನಾರ್ಗೆಂದು ಬೆಸಗೊಂಡಡೆ ಆಕೆ ಆನ್ ಈ ಮರದೊಳಿರ್ಪ ಯಕ್ಷ ದೇವತೆಯನ್ ಎಂದೊಡೆ ಆತನ್ ಎನಗೆ ಪೆಂಡತಿಯಪ್ಪ ಎಂದು ಬೆಸಗೊಂಡೊಡೆ ಒಂದು ಪಾಂಗಿನೊಳಪ್ಪನೆ ಪಿಚತದ ಕಂಡಮಂ ನಾಲಗೆಯಂ ಪಿಡಿದೆನ್ನ ಬಾಯಳಿಡುವಡೆ ನಿನಗಾಂ ಪೆಂಡತಿಯಪ್ಪನೆಂದು ನುಡಿದೊಡಾತನು ನಾಲಿಗೆಯಿಂದಂ ಪಿಚಿತದ ಕಂಡಮಂ ಬಾಯಳುಡೆ ನಾಲಿಗೆಯಂ ಪುರಿಯೇ ಕಚ್ಚಿದೊಡಬಮಂ ಪೊಯ್ಯಲ್ ಇಟ್ಟಂಜಿ ಇಳಿದನ್ ಅನಿಬರುಂ ಭಯದಿಂದ ಓಡೆ ವೃದ್ಧ ಸ್ತ್ರೀಯಳ್ ಎಂದಳಿನಗೆ ನಿಮ್ಮ ಕಳ್ಳಲ್ಲಿ 8ನೆಯ ಭಾಗಮಂ ತಂದಿ ಮರದ ಪೊಳಲಗಿಟ್ಟು ಪೋಪಡೆ ಬಾಳ್ವಿರ್ ಅಲ್ಲದಾಗಳ್ ಸತ್ತಿರ್ ನಿಮ್ಮೆಲ್ಲರುಮಂ ತಿಂದಪ್ಪೆನೊಂದೊಂಡು ಅಂಜಿ ಕಳ್ಳರ್ ಅಂತೆಗೆಯುವಮಂ ಒಂದೊಡಂಬಟ್ಟು ಕಳ್ಳುವಲ್ಲಿ ಎಲ್ಲಂ 8ನೆಯ ಭಾಗಮಂ ಮರದ ಪೊಳಲಲ್ಲಿಟ್ಟು ದಿವಸಕ್ಕಂ ಪೋಪರ್ ಆ ವೃದ್ಧ ಸ್ತ್ರೀಯಂ ತನ್ನೂರಿಂದ ಬಂದು ಕಸಮರಮಂ ಕೊಂಡು ಪೋಕುಂ ಇಂಥ ಎಣ್ಬರುಂ ಕಳ್ಳರನ ವೃದ್ಧ ಸ್ತ್ರೀ ಪಿಡಿದಾಳ್ದಳ್. ಗಂಭೀರೆ ಮುದುಕಿ ಸಾಯಂಕಾಲ ಇನ್ನೂ ಒಂದು ಜಾವ ಇದೆ ಅನ್ಬೇಕಾದ್ರೆ ತನ್ನ ಊರಿನ ಹತ್ರ ಹೋಗ್ತಾಳೆ. ಕತ್ಲಾಗೋದನ್ನು ಕಂಡು ಜೊತೆಗೆ ಯಾರಿಲ್ಲ ಅಂತ ಹೆದರ್ಕೊಂಡು ಒಂದು ಆಲದ ಮರವನ್ನು ಹತ್ತುತ್ತಾಳೆ. ಅದೇ ಸಮಯಕ್ಕೆ ಕಳ್ಳರು ಆ ಮರದ ಸಮೀಪಕ್ಕೆ ಬರ್ತಾರೆ. ಅವರಲ್ಲಿ ಒಬ್ಬರು ದಾರಿಯಲ್ಲಿ ಯಾರಾದರೂ ಬರ್ತಾ ಇರೋರಂತ ತಿಳಿಯೋದಕ್ಕೆ ಆಕೆ ಏರಿದ್ದ ಮರವನ್ನು ಹತ್ತಿದಾಗ ತುತ್ತ ತುದಿಯಲ್ಲಿದ್ದ ಮುದುಕಿಯನ್ನು ಕಂಡು ನೀನು ಯಾರು ಅಂತ ಕೇಳಿದಾಗ ಆ ಮುದುಕಿ, ಗಂಭೀರೆ ಮುದುಕಿ, ಮರದಲ್ಲಿರುವ ಯಕ್ಷದೇವತೆ ನಾನು ಅಂತ ಹೇಳ್ತಾಳೆ. ಆಗ ಕಳ್ಳ ನನಗೆ ಹೆಂಡತಿ ಆಗ್ತೀಯ ಅಂತ ಕೇಳ್ತಾನೆ. ಆಗ ಮುದುಕಿ ಮಾಂಸದ ತುಂಡನ್ನು ನಿನ್ನ ನಾಲ್ಗೆ ಮೇಲೆ ಹಿಡಿದು ನನ್ನ ಬಾಯಲ್ಲಿಟ್ಟರೆ ನಿನಗೆ ಹೆಂಡತಿ ಆಗ್ತೀನಿ ಅಂತ ತಿಳಿಸ್ತಾಳೆ. ಕಳ್ಳ ನಾಲ್ಗೆಯಿಂದ ಮಾಂಸದ ತುಂಡನ್ನು ಮುದುಕಿಯ ಬಾಯಲ್ಲಿಟ್ಟಾಗ ಅದು ಹರಿಯುವಂತೆ ಕಚ್ಚುತ್ತಾಳೆ. ಆಗ ಅವನು ಹುಯಿಲೆ ಎಬ್ಬಿಸ್ತಾ ಕೆಳಗಿಳಿತಾನೆ. ಆಗ ಅವರೆಲ್ಲರೂ ಭಯದಿಂದ ಓಡತೊಡಗುತ್ತಾರೆ, ಕಳ್ಳರೆಲ್ಲರೂ. ಆಗ ಮುದುಕಿ, ನೀವು ನಿಮ್ಮ ಕಳ್ಳತನದಲ್ಲಿ 8ನೆಯ ಒಂದು ಭಾಗವನ್ನು ತಂದು ಮರದ ಈ ಪೊಟರೊಳಗೆ ಇಟ್ಟು ಹೋಗದೆ ಇದ್ದರೆ ನೀವು ಬದುಕೋದಿಲ್ಲ, ಸಾಯ್ತೀರಿ, ನಿಮ್ಮೆಲ್ಲರನ್ನು ತಿಂತೀನಿ ಅಂತ ಎದುರಿಸ್ತಾಳೆ. ಇದಕ್ಕೆ ಹೆದರಿ ಅದಕ್ಕೆ ಒಪ್ಪಿಕೊಂಡು ಕದ್ದುದರಲ್ಲಿ 8ನೆಯ ಒಂದು ಭಾಗವನ್ನು ಮರದ ಪೊಟರಲ್ಲಿ ಇಟ್ಟು ಹೋಗ್ತಾ ಇರ್ತಾರೆ. ಮುದುಕಿ ತನ್ನ ಊರಿನಿಂದ ಬಂದು ಕಳ್ಳರು ಇಟ್ಟ ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾಳೆ. ಬೈಗು ಅಂದರೆ ಸಂಜೆ ಎನ್ನುವ ಸಾಮಾನ್ಯ ಅರ್ಥ ಇದೆ, ಆದರೂ ಕೂಡ ಅದಕ್ಕೆ ಕಾಣುವುದು, ಅವಿತಿರುವುದು ಅನ್ನುವ ಮೂಲ ಅರ್ಥ ಇದೆ. ರಾತ್ರಿ ಅಂದರೆ ಏನು ಕಾಣದ್ದು. ಬೈ ಪದದಿಂದ ಬೈಚುಡು, ಬಚ್ಚುಡು ಅನ್ನುವ ಪದಗಳು ಬಂದಿದ್ದಾವೆ. ಬೈಯಪ್ಪ ಅಂದರೆ ಕಾಣದಂತೆ ಮರೆಯಾಗಿರುವವನು, ದೇವರು.
ಕಸವರ ಅಂದರೆ ಚಿನ್ನ. ಕಸಮರಮೆಂಬುದೊಂ ನೆರೆ ಸೇರಿಸಲಾರ್ಪಡೆ ಪರ ವಿಚಾರಮಂ ಪರಧರ್ಮಂ ಅಂತ ಕವಿರಾಜ ಮಾರ್ಗದಲ್ಲಿ ಹೇಳಿದ್ದಾನೆ. ಹೀಗೆ 1300 ವರ್ಷಗಳ ಹಿಂದೆ ಇದ್ದ ಕನ್ನಡವನ್ನು ಸಾವಧಾನವಾಗಿ ನಾವು ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಏನಲ್ಲ. ಕಾವ್ಯದಲ್ಲಿ ಗದ್ಯಕ್ಕಿಂತ ಬೇರೆಯದೇ ಆದಂಥ ಪದವಿ ಜೋಡಣೆ ಇರೋದ್ರಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಿಶ್ರಮ ಬೇಕು. ಒಡ್ಡರಾಧನೆ ಪುಸ್ತಕ ನೇರ ಗದ್ಯದಲ್ಲಿದೆ. ಇದನ್ನು ಸ್ವಲ್ಪ ಶ್ರಮ ವಹಿಸಿ ಓದಿ ಹಳೆಗನ್ನಡದ ಸೊಗಸನ್ನು ನೀವು ಅರಿಬಹುದು. ಒಡ್ಡರಾಧನೆಯಲ್ಲಿ ನಾವು ಇಂದಿಗೂ ಊಟ ಮಾಡುವ ಅಡುಗೆಯ ವಿವರಗಳು, ಕಳ್ಳತನದ ನಾನಾ ವಿಧಾನಗಳು, ಕಳ್ಳರ ತಂತ್ರಗಳ ಬಗ್ಗೆ ಮಾಹಿತಿಗಳು ತಗ್ತವೆ. ಅವುಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.